ಸಂಭವಾಮಿ ಆತ್ಮ ಮಾಯೆಯ. ಭಗವಂತನಿಗೆ ಅಚಿಂತ್ಯ ಶಕ್ತಿಗಳು ಇದೆ. ಪರಾಸ್ಯ ಶಕ್ತಿರ್ ವಿವಿಧೈವ ಸೂಯತೆ. ಸೊ ಆದ್ರೆ ಅದರಲ್ಲಿ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ, ಈ ರೀತಿ 3 ಪ್ರೈಮರಿ ಕ್ಯಾಟಗರಿ ಆಗಿ ಮಾಡ್ತಾರೆ. ಸೊ ಅಂತರಂಗ ಶಕ್ತಿಯಲ್ಲಿ 3 ಶಕ್ತಿಗಳು ಪ್ರೈಮರಿ ಆಗಿದೆ. ಸಂಧಿನಿ, ಸಂವಿತ್ ಮತ್ತೆ ಹ್ಲಾದಿನಿ ಶಕ್ತಿಗಳು. ಸೊ ಅದರಲ್ಲಿ ಈ ಸಂಧಿನಿ ಶಕ್ತಿ ಎಕ್ಸಿಸ್ಟೆನ್ಸ್, ದ ಪೊಟೆನ್ಸಿ ಆಫ್ ಎಕ್ಸಿಸ್ಟೆನ್ಸ್ ಆಧ್ಯಾತ್ಮಿಕ ಲೋಕದಲ್ಲಿ ಮತ್ತೆ ಭೌತಿಕ ಲೋಕದಲ್ಲಿ. ಸೊ ಈ ಸಂವಿತ್ ಶಕ್ತಿ ಏನಿದೆ ಇದು ಜ್ಞಾನಮಯವಾದ ಈ ಪೊಟೆನ್ಸಿಯನ್ನು ಹೊಂದಿದೆ. ಸೊ ಯಾವಾಗ ಭಗವಂತ ಅವನು ಧರೆಗೆ ಇಳಿದು ಬರ್ತಾನೆ, ಅವನು ತನ್ನ ಯೋಗಮಾಯ ಪೊಟೆನ್ಸಿ, ಯೋಗಮಾಯ ಶಕ್ತಿಯಿಂದ ಆವೃತನಾಗಿ ಬರ್ತಾನೆ. ಆದ್ರಿಂದ ಯಾರು ಮೂಢರಾಗಿರ್ತಾರೆ ಮತ್ತೆ ಭಗವಂತನ ಬಗ್ಗೆ ಅಸೂಯೆಯನ್ನು ಹೊಂದಿರ್ತಾರೆ, ಅವರು ಭಗವಂತನನ್ನು ನೋಡ್ಲಿಕ್ಕಾಗುದಿಲ್ಲ. ಸೊ ಅದರಿಂದ ದುರ್ಯೋಧನ ಕೃಷ್ಣನನ್ನೇ ಎಷ್ಟೋ ಸಲ ನೋಡಿದ. ಆದ್ರೆ ಕೃಷ್ಣ ತನ್ನ ಚಿತ್ ಶಕ್ತಿ ಅಥವಾ ಯೋಗಮಾಯ ಶಕ್ತಿಯಿಂದ ಅವನು ಕವರ್ ಆಗಿರೋದ್ರಿಂದ ಅವನು ದುರ್ಯೋಧನನಿಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಸೊ ಆದ್ರಿಂದ ಭಗವಂತ ಯಾವಾಗ ಅವನು ಬರ್ತಾನೆ, ಅವನು ತನ್ನ ಯೋಗಮಾಯ ಶಕ್ತಿಯಿಂದ ಆವೃತನಾಗಿ ಅವನು ಬರ್ತಾನೆ. ಆದ್ರಿಂದ ಕೆಲವರಿಗೆ ಮಾತ್ರ, ಪಾಂಡವರು, ಭೀಷ್ಮ, ಕುಂತಿ ಮಹಾರಾಣಿ, ದ್ರೌಪದಿ, ಈ ರೀತಿ ಕೆಲವರಿಗೆ ಮಾತ್ರ ಗೊತ್ತಿತ್ತು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ. ಆದ್ರೆ ಎಷ್ಟೊಂದು ಜನ ದ್ವಾಪರಯುಗದಲ್ಲಿ ಕೃಷ್ಣನನ್ನು ನೋಡ್ತಾ ಇದ್ರು, ದುರ್ಯೋಧನ, ದುಶ್ಯಾಸನ ಎಲ್ಲರೂ ನೋಡ್ತಾ ಇದ್ರು. ಆದ್ರೆ ಅವರಿಗೆ ಯಾರಿಗೂ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಾಗ್ಲಿಲ್ಲ. ಸೊ ಇದು ಇನ್ನೊಂದು ಪಾಯಿಂಟ್. ಸೊ ಸಂಭವಾಮಿ ಆತ್ಮ ಮಾಯೆಯ, ನಾನು ಜೀವಾತ್ಮಗಳನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ನಾನು ಬರ್ತೇನೆ. ಯಾತಕ್ಕಾಗಿ ಅಂದ್ರೆ ಅವನ ಪೊಟೆನ್ಸಿಗಳು ಅಚಿಂತ್ಯ. ಸೊ ಅನ್ಲಿಮಿಟೆಡ್ ಪೊಟೆನ್ಸಿಗಳು ಇದೆ. ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ ಭಗವಂತ ಆಧ್ಯಾತ್ಮಿಕ ಲೋಕದಿಂದ ಬರ್ಬೇಕಂತಿಲ್ಲ. ಅವನು ತನ್ನ ರೆಪ್ರೆಸೆಂಟೇಟಿವ್ಸ್ ಗಳಿಗೆ ಶಕ್ತಿಯನ್ನು ನೀಡಿ ಅವನು ಮಾಡಿಸ್ಬೋದು. ದೇರ್ ಆರ್ ಸೋ ಮೆನಿ ಸರ್ವೆಂಟ್ಸ್ ಆಫ್ ಲಾರ್ಡ್, ದೇವತೆಗಳು ಇದ್ದಾರೆ, ದುರ್ಗಾದೇವಿ ಇದ್ದಾಳೆ, ಶಿವ ಇದ್ದಾನೆ. ಸೊ ಅವರಿಗೆ ಯಾರಿಗೂ ಆ ಟಾಸ್ಕ್ ಅನ್ನು ಕೊಡ್ಬೋದು ಕೃಷ್ಣ. ಆದ್ರೆ ಅವನು ಸ್ಪೆಸಿಫಿಕ್ ಆಗಿ ಬರ್ತಾನೆ. ಯಾತಕ್ಕಾಗಿ? ಜೀವಾತ್ಮಗಳನ್ನು ತನ್ನ ಲೀಲೆಗಳಿಗೆ ತೋರಿಸಿ ಜೀವಾತ್ಮಗಳನ್ನು ತನ್ನೆಡೆಗೆ ಆಕರ್ಷಣೆ ಮಾಡ್ಲಿಕ್ಕೆ. ಆಮೇಲೆ ಆ ಲೀಲೆಗಳ ಮೂಲಕ, ತನ್ನ ಆಕ್ಟಿವಿಟೀಸ್ ಗಳ ಮೂಲಕ ಅವನು ಜಗತ್ತಿಗೆ ಏನ್ ಹೇಳ್ತಾ ಇದ್ದಾನೆ? ನಮ್ಮ ಮನೆ ಇರುವುದು ಇಲ್ಲಿ ಅಲ್ಲ. ದಿಸ್ ಇಸ್ ನಾಟ್ ದ ಪ್ಲೇಸ್ ಫಾರ್ ಸ್ಪಿರಿಟ್ ಸೋಲ್ಸ್. ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ದಾಟ್ ಪಾಯಿಂಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದಕ್ಕಾಗಿ ಅವನು ಐ ಅಪಿಯರ್ ಫಾರ್ ಡೆಲಿವರಿಂಗ್ ದ ಜೀವಾಸ್ ಔಟ್ ಆಫ್ ದ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್. ಅದು ನನ್ನ ಕೃಪೆ, ನನ್ನ ದಯೆ, ಅದು ನಾನು ಜೀವಾತ್ಮಗಳಿಗೆ ತೋರಿಸ್ತೇನೆ. ಎಸ್ಪೆಷಲಿ ನನ್ನ ಭಕ್ತರಿಗೆ ನಾನು ಸ್ಪೆಷಲ್ ಮರ್ಸಿಯನ್ನು ನಾನು ತೋರಿಸ್ತೇನೆ. ಯಾಕೆಂದ್ರೆ ಭಕ್ತರು ನನಗೆ ಶರಣಾಗತರಾಗಿದ್ದಾರೆ ಅಂತ. ಸೊ ನಾವಿಲ್ಲಿ ನೋಡ್ತಾ ಇದ್ದೇವೆ ಯದಾ ಹಿ ಧರ್ಮಸ್ಯ, ಇದರಲ್ಲಿ ಯಾವಾಗ ನಾನು ಅವತಾರವನ್ನು ಪಡಿತೇನೆ ಅಂತ. ಆದ್ರೆ ಭಗವಂತನ ಅವತಾರಗಳು ಅನ್ಲಿಮಿಟೆಡ್. ಹೇಗೆ ಒಂದು ಸಮುದ್ರದಲ್ಲಿ ನಾವು ಸಮುದ್ರ ತೀರಕ್ಕೆ ಹೋದಾಗ ಎಷ್ಟು ಅಲೆಗಳು ಬರ್ತದೆ? ಅಸಂಖ್ಯ ಅಲೆಗಳು ಬರ್ತದೆ. ಅದೇ ರೀತಿ ಭಗವಂತನ ಅವತಾರಗಳನ್ನು ಲೆಕ್ಕ ಮಾಡ್ಲಿಕ್ಕೆ ಆಗುವುದಿಲ್ಲ. ಅನ್ಲಿಮಿಟೆಡ್ ಅವತಾರಗಳು. ಆದ್ರೆ ಶ್ರೀಮದ್ ಭಾಗವತದಲ್ಲಿ ಅದರಲ್ಲಿ ಕೆಲವು ಅವತಾರಗಳನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೇನ್ ಆಗಿ ದಶಾವತಾರಗಳು ಮತ್ತೆ ಪ್ರೈಮರಿ ಅವತಾರಗಳು, ಇದನ್ನು ಮಾತ್ರ ಹೇಳಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯ ಅವತಾರಗಳು ಇದೆ. ಸೊ ಇದನ್ನು ನಾವು ಕವರ್ ಮಾಡಿದ್ವಿ. 2 ಪರ್ಪಸ್ ಏನು? ಎಸ್ಟಾಬ್ಲಿಷ್ಮೆಂಟ್ ಆಫ್ ಧರ್ಮ. ಸೊ ಆಮೇಲೆ ಧರ್ಮದ ಅಧರ್ಮವನ್ನು ದೂರ ಮಾಡಲಿಕ್ಕೆ ಅವತಾರವನ್ನು ಪಡಿತಾನೆ. ಸೊ ಅವತಾರದಲ್ಲಿ ಅದು ತುಂಬಾ ಅವತಾರಗಳು ಇದೆ. ಮನ್ವಂತರ ಅವತಾರ, ಲೀಲ ಅವತಾರ, ಗುಣ ಅವತಾರ, ಶಕ್ತ್ಯಾವೇಶ ಅವತಾರ,
ಆಮೇಲೆ 6 ಟೈಪ್ಸ್ ಇದೆ, ಅದನ್ನು ಮುಂದೆ ನೋಡೋಣ. ಬಟ್ ಯಾವಾಗ ಭಗವಂತ ಬರ್ತಾನೆ, ಸ್ವಯಂ ಅವತಾರದಿಂದ ಬರ್ತಾನೆ. ನಮಗೆ ಈಗ ನಾವು ಹಿಂದಿನ ಕ್ಲಾಸಸ್ ಅಲ್ಲಿ ನೋಡಿದೀವಿ, 1 ಡೇ ಆಫ್ ಬ್ರಹ್ಮ. 1 ಡೇ ಆಫ್ ಬ್ರಹ್ಮ ಅಂದ್ರೆ ಎಷ್ಟು, ಯಾರಿಗಾದ್ರೂ ಗೊತ್ತಾ? ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ, ಈ 4 ಯುಗಗಳನ್ನು ಸೇರಿ ಏನ್ ಹೇಳ್ತಾರೆ? ಯಾರಾದ್ರೂ ಹೇಳ್ತೀರಾ? ಚತುರ್ಯುಗ ಅಥವಾ ದಿವ್ಯ ಯುಗ. ಒಂದು ದಿವ್ಯ ಯುಗ. ಬ್ರಹ್ಮನ ಒಂದು ದಿನ ಎಷ್ಟು? ಅವನ ಸಮಯ ಎಷ್ಟು ಒಂದು ದಿನದ್ದು? 1,000 ದಿವ್ಯ ಯುಗ. ಸೊ ಅಂದ್ರೆ ಅವನ ಒಂದು ದಿನದಲ್ಲಿ ನಮ್ಮದ್ ಒಂದು ದಿನ ಎಷ್ಟು ಸಣ್ಣದು, ಬ್ರಹ್ಮನ ಒಂದು ದಿನದಲ್ಲಿ 1,000 ದಿವ್ಯ ಯುಗ. ಅಷ್ಟೇ 1,000 ದಿವ್ಯ ಯುಗ ಅವನ ರಾತ್ರಿ. ಸೊ ಅವನ ದಿನ ಮುಗ್ದಾಗ ಪ್ರಳಯ ಆಗ್ತದೆ. ಎಷ್ಟರ ತನಕ? ಸೊ ಅದನ್ನು ನೋಡೋಣ. ದಿಟ್ಸ್ ಅ ಡಿಫ್ರೆಂಟ್ ಟಾಪಿಕ್. ಬಟ್ 1,000 ದಿವ್ಯ ಯುಗ ಅವನ ಒಂದು ದಿನ. ಸೊ ಆ ಒಂದು ದಿನದಲ್ಲಿ ಸ್ವಯಂ ಭಗವಾನ್ ಶ್ರೀಕೃಷ್ಣ ಸುಪ್ರೀಂ ಮೋಸ್ಟ್ ಪ್ಲಾನೆಟ್ ವೈಕುಂಠದಲ್ಲಿ ಗೋಲೋಕ ವೃಂದಾವನ ಧಾಮದಿಂದ ಸ್ವಯಂ ಆಗಿ ಬರ್ತಾನೆ. ಅದು ಯಾವಾಗ? ಇಲ್ಲಿ ತೋರಿಸಿದಾಗೆ 28ನೇ ಕಲಿಯುಗ. ಯಾವ 28ನೇ ಕಲಿಯುಗ? 8ನೇ ಮನು. ಸೊ ಆ ಯಾವ್ಯಾವ ಮನುಗಳು ಇದ್ದಾರೆ ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ, ಹೇಳ್ತೀರಾ? ಒಂದು ಬ್ರಹ್ಮನ ದಿನದಲ್ಲಿ ಎಷ್ಟು ಮನುಗಳು ಬರ್ತಾರೆ? ನೆನಪಿದ್ಯಾ? ಸೊ 14 ಮನುಗಳು ಬರ್ತಾರೆ. ಸೊ ಅದರ ಆ 14 ಮನುಗಳ ಮಧ್ಯ ಯುಗ ಸಂಧಿ ಇರ್ತದೆ. ಸೊ ಈಗ ಎಷ್ಟು ಮನುಗಳು ಆಗಿದ್ದಾರೆ? ಆಲ್ರೆಡಿ 6 ಮನುಗಳು. ಯಾರ್ಯಾರು? ಸ್ವಯಂಭುವ ಮನು, ಸ್ವರಾಚಿಷ್ಯ ಮನು, ಉತ್ತಮ ಮನು, ತಾಮಸ ಮನು, ರೈವತ ಮನು, ಮತ್ತೆ ಚಾಕ್ಷುಷ ಮನು. ಸೊ ಹಾಗಿದ್ರೆ ಈಗ ಯಾರು ಮನು? ಈಗಿರುವ ಮನುವಿನ ಹೆಸರೇನು? ವೈವಸ್ವತ ಮನು. ಸೊ ವೈವಸ್ವತ ಮನು 7ನೇ ಮನುವಿನ ಬಿಟ್ವೀನ್ 6 and 8, 7ನೇ ಮನುವನ್ನ 28ನೇ ಕಲಿಯುಗದಲ್ಲಿ ಕೃಷ್ಣ ಸ್ವಯಂ ಅವತಾರಿ, ಅವನು ಗೋಲೋಕಧಾಮದಿಂದ ಸ್ವಯಂ ಇಳಿದು ಬರ್ತಾನೆ. ಅದರ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕಲಿಯುಗ ಅಂದ್ರೆ ಈ ಕಲಿಯುಗದಲ್ಲಿ, ಇದು 28ನೇ ಕಲಿಯುಗ, 28ನೇ ದಿವ್ಯ ಯುಗದ ಕಲಿಯುಗ. ಸೊ ಆದ್ರಿಂದ ಈ ಕಲಿಯುಗದಲ್ಲಿ ಲಾರ್ಡ್ ಚೈತನ್ಯ ಮಹಾಪ್ರಭು ಅವನು ಬಂದ 500 ವರ್ಷಗಳ ಹಿಂದೆ. ಸೊ ಇದರಲ್ಲಿ ಕ್ಯಾಲ್ಕುಲೇಷನ್ಸ್ ಗಳನ್ನು ಕೊಟ್ಟಿದ್ದಾರೆ. 17,28,000 ಇದೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇದು ಇಮ್ಯಾಜಿನರಿ ಅಂತ ಅಲ್ಲ. ಎವ್ರಿಥಿಂಗ್ ಇಸ್ ಗಿವನ್ ಇನ್ ಶ್ರೀಮದ್ ಭಾಗವತಂ, ಸ್ಕಂದ ಪುರಾಣ, ಮತ್ಸ್ಯ ಪುರಾಣ, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ಸ್ ಇದೆ. ಸೊ ಆದ್ರಿಂದ ಈ ಸ್ವಯಂ ಭಗವಾನ್ ಕೃಷ್ಣ ಅವನು ಈ ಕಲಿಯುಗದಲ್ಲಿ ಈ ದ್ವಾಪರ ಯುಗದಲ್ಲಿ ಬಂದ. ಅದೇ ಕಲಿಯುಗದಲ್ಲಿ ಗೌರಾಂಗ ಮಹಾಪ್ರಭು, ಚೈತನ್ಯ ಮಹಾಪ್ರಭು ಬಂದ. ಆದ್ರೆ ಬೇರೆ ಬೇರೆ ಅವತಾರಗಳು ಬರ್ತಾ ಇದ್ದಾರೆ ಬೇರೆ ಬೇರೆ ಸಮಯದಲ್ಲಿ. ಸೊ ಆದ್ರಿಂದ ನಾವು ನೋಡೋಣ ಯಾವ ಅವತಾರ. ಫಸ್ಟ್ ಆಫ್ ಆಲ್ ಯಾತಕ್ಕಾಗಿ ಬರ್ತಾನೆ ಅದನ್ನು ನಾವು ನೋಡಿದ್ವಿ. ವೇರ್ ಡಸ್ ಹಿ ಅಪಿಯರ್? ಪ್ರಮುಖವಾಗಿ ಭಾರತ ದೇಶದಲ್ಲಿ ಬರ್ತಾನೆ. ಬಟ್ ಕೆಲವೊಮ್ಮೆ ಬೇರೆ 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 ಪ್ಲೇಸಸ್ ಗಳಲ್ಲೂ ಸಹ ಅವನು ಮ್ಯಾನಿಫೆಸ್ಟ್ ಮಾಡ್ತಾನೆ. ಪರ್ಪಸ್ ಏನು ನಮ್ಗೆ ಗೊತ್ತು. ಕೃಷ್ಣ ಪ್ರಜ್ಞೆಯನ್ನು ಕೊಡ್ಲಿಕ್ಕೆ, ಮತ್ತೆ ಎಲ್ಲ ಜೀವಾತ್ಮಗಳನ್ನು ತನ್ನೆಡೆಗೆ ಆಕರ್ಷಣೆ ಮಾಡ್ಲಿಕ್ಕೆ. ಅದಕ್ಕಾಗಿ ಗೌರಾಂಗ ಮಹಾಪ್ರಭು ಹೇಳ್ತಾರೆ, ಜೀವ್ ಜಾಗೋ ಗೌರಚಂದ್ರ ಬೋಲೆ. ಸೊ ಜೀವಾತ್ಮಗಳೇ ಎಚ್ಚೆತ್ತುಕೊಳ್ಳಿ. ಎಷ್ಟು ದಿನ ಮಾಯಾ ಎಂಬ ಪಿಶಾಚಿಯ ತೊಡೆಯಲ್ಲಿ ಹಾಯಾಗಿ ಮಲಗಿರ್ತೀರಿ? ನಿಮ್ಮ ನಿಜವಾದ ಸ್ವರೂಪ ಏನು, ನಿಜವಾದ ಸ್ಥಾನ ಏನು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಎಷ್ಟೊಂದು ಜನ್ಮಾಂತರಗಳಿಂದ ಕೃಷ್ಣನನ್ನು ಮರೆತು ಬಿಟ್ಟಿದ್ದೇವೆ. ಸೊ ಮತ್ತೆ
ಅದು ಕೃಷ್ಣನನ್ನು ನೆನ್ಪಿಟ್ಕೊಳ್ಬೇಕು. ಸೊ ವೇದಗಳ ಸಾರ ಏನು? ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಸೊ ಮತ್ತೆ ಅದಕ್ಕಾಗಿ ಜೀವ್ ಜಾಗೋ ಜೀವ್ ಜಾಗೋ ಅಂತ ಗೌರಚಂದ್ರ ಹೇಳ್ತಾ ಇದ್ದಾನೆ. ಸೊ ಇದನ್ನು ನಾವು ನೋಡಿದ್ದೇವೆ ವೈಷ್ಣವ ಸಾಂಗ್ಸ್ ಗಳಲ್ಲಿ. ಸೊ ಹೂ ಆಲ್ ಡಿಸೆಂಡ್, ಕೆಲವೊಮ್ಮೆ ಕೃಷ್ಣ ಪರ್ಸನಲಿ ಡಿಸೆಂಡ್ ಆಗ್ತಾನೆ, ಕೆಲವೊಮ್ಮೆ ತನ್ನ ರೆಪ್ರೆಸೆಂಟೇಟಿವ್ಸ್ ಗಳನ್ನು ಅಥವಾ ಸರ್ವೆಂಟ್ಸ್, ಸನ್ ಆಫ್ ಗಾಡ್ಸ್ ಲೈಕ್ ಜೀಸಸ್ ಕ್ರೈಸ್ಟ್, ಅಥವಾ ನಮ್ಮ ಶೀಲಾ ಪ್ರಭುಪಾದರು, ಸೊ ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಹೀಗೆ ಶಂಕರಾಚಾರ್ಯ, ಹೀಗೆ ಬೇರೆ ಬೇರೆ ತನ್ನ ರೆಪ್ರೆಸೆಂಟೇಟಿವ್ಸ್ ಗಳನ್ನು ಕಳಿಸ್ತಾ ಇರ್ತಾನೆ. ಸೊ ಹಾಗಿದ್ರೆ ಬೇರೆ ಬೇರೆ ವಿಷಯಗಳನ್ನು ಯಾಕೆ ಕಲಿಸ್ತಾರೆ? ಬುದ್ಧ ಅಹಿಂಸೆಯನ್ನು ಹೇಳಿದ. ಸೊ ಬುದ್ಧ ಕೂಡ ಅವನು ಅವತಾರ, ಆದ್ರೆ ಬುದ್ಧ ಅಹಿಂಸೆ ಅಂತ ಹೇಳಿದ. ಆದ್ರೆ ಅಹಿಂಸೆಯನ್ನು ಕಂಪ್ಲೀಟ್ ಆಗಿ ಶಂಕರಾಚಾರ್ಯರು ರೆಫ್ಯೂಟ್ ಮಾಡಿದ್ರು. ಸೊ ಯಾತಕ್ಕಾಗಿ ಈ ಬೇರೆ ಬೇರೆ ಪ್ರಿನ್ಸಿಪಲ್ಸ್ ಗಳನ್ನು ಹೇಳ್ತಾ ಇದ್ದಾನೆ? ಕಾಲ, ಪಾತ್ರ, ದೇಶ, ಟೈಮ್, ಪ್ಲೇಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಗಳ ಪ್ರಕಾರ ಯಾವ ಯಾವ ರೀತಿಯಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಆ ರೀತಿಯಲ್ಲಿ ಭಗವಂತ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಆದ್ರೆ ಶ್ರೀಮದ್ ಭಾಗವತದ ಪ್ರಕಾರ ಹೈಯೆಸ್ಟ್ ಧರ್ಮ ಏನು? ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೇತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಸವೈ ಪುಂಸ ಪರೋ ಧರ್ಮೋ, ಹೈಯೆಸ್ಟ್ ಧರ್ಮ ಯಾವುದು? ಎಷ್ಟೊಂದು ಧರ್ಮಗಳು ಇದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ, ನಾವು ಇದರಲ್ಲಿ ನೋಡ್ತೇವೆ ಎಷ್ಟೊಂದು ಧರ್ಮಗಳಿದೆ. ಆದ್ರೆ ಹೈಯೆಸ್ಟ್ ಧರ್ಮ ಏನು? ಪಂಚಮ ಪುರುಷಾರ್ಥ, ಸೊ ಕೃಷ್ಣ ಪ್ರೇಮವನ್ನು ಪಡೆಯುವುದು, ಅದು ಹೈಯೆಸ್ಟ್ ಧರ್ಮ. ಅದು ಯಾವ ರೀತಿ ಇರ್ತದೆ? ಅಹೇತುಕಿ ಅಪ್ರತಿಹತ. ಅಹೇತುಕಿ ಅಂದ್ರೆ ಯಾವುದೇ ರೀತಿಯ ಮೋಟಿವ್ಸ್ ಗಳನ್ನು ಹೊಂದಿಲ್ಲ. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲರಂ ಭಕ್ತಿರುತ್ತಮ. ಸೊ ಜ್ಞಾನ ಮತ್ತೆ ಕರ್ಮಗಳಿಂದ ಮುಕ್ತವಾಗಿರುವ ಭಕ್ತಿ ಉತ್ತಮ ಭಕ್ತಿ. ಸೊ ಇಂತಹ ಭಕ್ತಿ ಯಾವಾಗ್ಲೂ ಅನ್ಇಂಟರಪ್ಟೆಡ್, ಯಾವುದೇ ಸಮಯದಲ್ಲಿ ನಿಲ್ಲುವುದಿಲ್ಲ, ಮತ್ತೆ ಅಹೇತುಕಿ. ಸೊ ಯಾವುದೇ ಒಂದು ಅಲ್ಟೀರಿಯರ್ ಮೋಟಿವ್ಸ್ ಗಳನ್ನು ಹೊಂದಿರುವುದಿಲ್ಲ. ಅಂತಹ ನಿರಂತರವಾದ ಭಕ್ತಿ ಸೇವೆ, ಭಗವಂತನಿಗೆ ಮಾಡುವಂತಹ ನಿರಂತರವಾದ ಶುದ್ಧವಾದ ಭಕ್ತಿ ಸೇವೆ, ದ್ಯಾಟ್ ಈಸ್ ದ ಹೈಯೆಸ್ಟ್ ಧರ್ಮ. ಸೊ ಅದರಿಂದ ಬೇರೆ ಬೇರೆ ಟೈಮ್, ಬೇರೆ ಬೇರೆ ಸಮಯ, ಪಾತ್ರ ಅಂದ್ರೆ ಸರ್ಕಮ್ಸ್ಟಾನ್ಸಸ್, ಸನ್ನಿವೇಶಗಳು, ದೇಶ, ಕಾಲ, ಬೇರೆ ಬೇರೆ ಸ್ಥಳಗಳಲ್ಲಿ ಯಾವ ಯಾವ ರೀತಿಯಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು, ಅದರ ಪ್ರಕಾರ ಭಗವಂತ ಸ್ವತಃ ಅವನು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ, ಅಥವಾ ತನ್ನ ಪ್ರತಿನಿಧಿಗಳ ಪ್ರಕಾರ, ತನ್ನ ಸೇವಕರ ಮೂಲಕ ಅದನ್ನು ಸ್ಥಾಪನೆ ಮಾಡ್ತಾನೆ. ಉದಾಹರಣೆಗೆ 500 ವರ್ಷಗಳ ಹಿಂದೆ ಗೌರಾಂಗ ಮಹಾಪ್ರಭುಗಳು ಹರಿನಾಮ ಸಂಕೀರ್ತನೆ ಆಂದೋಲನವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದ್ರು. ಆವಾಗ ವೆಸ್ಟರ್ನರ್ಸ್ ಗಳಿಗೆ ಗೊತ್ತಿರ್ಲಿಲ್ಲ ಇದು. ಸೊ ಸುಮಾರು 50 ವರ್ಷಗಳ ಹಿಂದೆ ಅದು ಪ್ರಭುಪಾದರು ಇದನ್ನು ಭಾರತದ ಗಡಿಯ ಆಚೆಗೆ ತೆಗೆದುಕೊಂಡು ಹೋದ್ರು. ಅಷ್ಟರ ತನಕ ಇದು ಪಾಶ್ಚಾತ್ಯ ದೇಶಗಳಲ್ಲಿ ಹರಿನಾಮ ಸಂಕೀರ್ತನೆ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಸೊ ಆದ್ರಿಂದ ಸಮಯ, ದೇಶ, ಕಾಲ, ಪಾತ್ರ ಇದರ ಪ್ರಕಾರ ಧರ್ಮದ ಅವನು ಸಂಸ್ಥಾಪನೆಯನ್ನು ಕೃಷ್ಣ ಅವನು ಸ್ವತಃ ಅಥವಾ ತನ್ನ ಪ್ರತಿನಿಧಿಗಳ ಮೂಲಕ ಅವನು ಮಾಡ್ತಾನೆ. ಸೊ ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ ಸೇಮ್. ಆಮೇಲೆ ಮತ್ತೊಂದು ಏನು ಅಂದ್ರೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತನ ಇಚ್ಛೆ ಏನಿದೆ ಅದನ್ನು ನಾವು ಅದರ ಪ್ರಕಾರ ನಡಿಬೇಕು. ಸೊ ಅದು ರಿಯಲ್ ಧರ್ಮದ ತತ್ವ ಏನಿದೆ, ಅದು ರಿಯಲ್ ಪ್ರಿನ್ಸಿಪಲ್ ಆಫ್ ಧರ್ಮ ಈಸ್ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಸೊ ಇದನ್ನು ಒಬ್ನು ಅರ್ಥ ಮಾಡ್ಕೊಳ್ಬೇಕು. ಸೊ highest dharma, just surrender unto supreme personality of Godhead. ಧರ್ಮವನ್ನು ಪಾಲನೆ ಮಾಡದಿದ್ರೆ ಅದನ್ನು ಇರ್ರಿಲಿಜಿಯಸ್ ಅಥವಾ ಅಧರ್ಮ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪರಿತ್ರಾಣಾಯ ಸಾಧೂನಾಂ ಇದು ನೆಕ್ಸ್ಟ್ ಶ್ಲೋಕ ನೋಡೋಣ. ಟೈಮ್ ಆಲ್ಮೋಸ್ಟ್ ಆಗಿದೆ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕೆಂದ್ರೆ ಇದರಲ್ಲಿ ನೋಡೋಣ ಸ್ವಯಂ ರೂಪ. ಸೊ ಕೃಷ್ಣ ಹೇಗೆ ಅವನು ವಿಸ್ತೃತ ರೂಪವನ್ನು ಪಡಿತಾನೆ. ಸೊ ಸ್ವಯಂ ರೂಪ ಭಗವಂತನದ್ದು ಇದೆ. ಆಮೇಲೆ ಅವನು
ಸ್ವಯಂ ಪ್ರಕಾಶ, ಆಮೇಲೆ ಪ್ರಭಾವ ಪ್ರಕಾಶ ಹೇಗೆ ವಿಸ್ತೃತ ಆಗ್ತಾನೆ, ಲಾರ್ಡ್ ಬಲರಾಮ ಬರ್ತಾನೆ, ಬಲರಾಮನಿಂದ ಆ 4 ಚತುರ್ವ್ಯೂಹ ಎಕ್ಸ್ಪಾನ್ಷನ್ಸ್ಗಳು. ಪ್ರಥಮ 4 ಚತುರ್ವ್ಯೂಹ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ, ಮತ್ತೆ ಆ ಆ, ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ, ಮತ್ತು ಅದು ಮರ್ತೋಯ್ತು. ಬಟ್ 4 ಇವರು ಚತುರ್ವ್ಯೂಹ ಎಕ್ಸ್ಪಾನ್ಷನ್ ಬರ್ತಾರೆ. ಆಮೇಲೆ ಸಂಕರ್ಷಣದಿಂದ ಮೂಲ ಸಂಕರ್ಷಣದಿಂದ ನಾರಾಯಣ ಬರ್ತಾನೆ. ಸೊ ನಾರಾಯಣನಿಂದ ವೈಕುಂಠ, ಫುಲ್ ವೈಕುಂಠ ಪ್ಲಾನೆಟ್ಸ್, ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೇಗೆ ಇಲ್ಲಿ ಪ್ರಥಮ ಚತುರ್ವ್ಯೂಹ ಮಾಧುರ್ಯಧಾಮದಲ್ಲಿ ಇರ್ತಾರೆ. ಆಮೇಲೆ ಮೂಲ ಸಂಕರ್ಷಣನಿಂದ ನಾರಾಯಣ ಬರ್ತಾನೆ. ನಾರಾಯಣನಿಂದ ವೈಕುಂಠ ಪ್ಲಾನೆಟ್ಸ್ ಗಳು ಆಧ್ಯಾತ್ಮಿಕ ಲೋಕದಲ್ಲಿ. ಸೊ ಆ ನಾರಾಯಣನಿಂದ ಮತ್ತೆ ಈ 2ನೇ ಚತುರ್ವ್ಯೂಹ, ಸೊ ಮತ್ತೆ ಅದು ವೈಕುಂಠಧಾಮದಲ್ಲಿ ಐಶ್ವರ್ಯ ಭಾವದಲ್ಲಿ ಆ ಚತುರ್ವ್ಯೂಹ, ಅದನ್ನು ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಆಮೇಲೆ ಅವನ ತದೇಕಾತ್ಮ ರೂಪ ಇರ್ತದೆ, ಆಮೇಲೆ ಸ್ವಯಂ ರೂಪ, ಆಮೇಲೆ ಆವೇಶ ರೂಪಗಳು. ಸೊ ಅವಂದ್ರೆ ಏನು, ಸ್ವಯಂ ಪ್ರಕಾಶ ಅಂದ್ರೆ ಏನು, ಮತ್ತೆ ಅವನ ಪ್ರಭಾವ ಪ್ರಕಾಶ ಎಕ್ಸ್ಪಾನ್ಷನ್ಸ್ ಗಳು ಏನು. ಆಧ್ಯಾತ್ಮಿಕ ಲೋಕ ಅನಂತವಾಗಿದೆ. ಸೊ ಅನ್ಲಿಮಿಟೆಡ್ ಪ್ಲಾನೆಟ್ಸ್ ಗಳು ಆಧ್ಯಾತ್ಮಿಕ ಲೋಕದಲ್ಲಿ. ಸೊ ಅಲ್ಲಿ ಬರೇ ಲೈಟ್, ಬ್ರಹ್ಮಜ್ಯೋತಿ, ಕೃಷ್ಣನ ಬ್ರಹ್ಮಜ್ಯೋತಿಯಿಂದ ಆವೃತವಾಗಿದೆ. ಸೊ ನಾವು ಇರುವ ಈ ಲೋಕ, ಭೌತಿಕ ಲೋಕ ಏನು, ಅಂಧಕಾರದಿಂದ ತುಂಬಿದೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇಲ್ಲಿ ನೋಡ್ತಾ ಇದ್ದೇವೆ ಎಲ್ಲಿ ಮಹತ್ವತ್ವ ಅಥವಾ ಭೌತಿಕ ಲೋಕ ಏನೋ ಅದು ಒಂಥರ ಕ್ಲೌಡ್ ಇದ್ದ ಹಾಗೆ, ಸಣ್ಣ ಪೋರ್ಷನ್ ಆಫ್ ದ ಕ್ರಿಯೇಷನ್, ಎಂಟೈರ್ ಸೃಷ್ಟಿಯಲ್ಲಿ ಸಣ್ಣ ಕ್ರಿಯೇಷನ್ ಅದು. ಸೊ ಮತ್ತೆ ಈ ಭೌತಿಕ ಲೋಕದಲ್ಲಿ 14 ಪ್ಲಾನೆಟರಿ ಸಿಸ್ಟಮ್ಸ್ ಗಳು ಬರ್ತದೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಸೊ ಇದು ಚತುರ್ವ್ಯೂಹ ಎಕ್ಸ್ಪಾನ್ಷನ್. ಸೊ ಆವಾಗ ಮರ್ತೋಗಿತ್ತು. ಆಮೇಲೆ ಮೂಲ ಸಂಕರ್ಷಣನಿಂದ ನಾರಾಯಣ ಬರ್ತಾನೆ. ಸೊ ಇದು ನಾರಾಯಣನಿಂದ ಸೆಕೆಂಡ್ ಕ್ವಾಡ್ರಪಲ್. ಆಮೇಲೆ ಪುರುಷ ಅವತಾರಗಳು ಈ ಭೌತಿಕ ಲೋಕವನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಕರ್ಣೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಆಮೇಲೆ ಗರ್ಭೋದಕಶಾಹಿ ವಿಷ್ಣು. ಸೊ ಈ 3 ವಿಷ್ಣುಗಳನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಅವರು ಮರಳಿ ಭಗವದ್ಧಾಮಕ್ಕೆ ಹೋಗ್ತಾರೆ. ಸೊ ಇದನ್ನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಏನಾದ್ರೂ ಪ್ರಶ್ನೆ ಇದೆಯಾ?